ಪ್ರಿಯ ಮಾಡಿರುವ ಕಥೆಗಳಿಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಅತ್ತಿಯರ ಮನ್ಯಾಗ ನೀವು ಮಾಡಿದ್ದನ್ನು ಎಲ್ಲರೂ ನಿಜ ಅಂತೇಳಿ ತಿಳ್ಕೊಂಬಿಟ್ಟಾರ. ಇಲ್ಲಿ ನಿಂತು ಮಾತಾಡಕ್ಕೆ ಹೋಗ್ಬೇಡ, ಬಾಯಿ ಮುಚ್ಕೊಂಡಿರ. ಏನು ಮಾಡಕತ್ತಾಳಕಿ ಲಕ್ಷ್ಮಿ ಅಡುಗೆ ಮನೆಗೆ ಏನೋ ಮಾಡ್ತಾ ಇದ್ದಾಳ. ನಿನ್ನೆ ಮೈದ್ನ ಸಖತ್ತಾಗಿ ಬೈದ. ನೀ ಯಾಕೆ ನಮ್ಮ ಹೋಗ ನಾಟಕ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತಿ ಅಂತೇಳಿ ಬೈದ. ಸುಮ್ಮನೆ ಇದ್ಲು. ಆಗ್ಬೇಕಕ್ಕಿಗೆ, ಇನ್ನೂ ಆಗ್ಬೇಕಕ್ಕಿಗೆ. ಯಾರದಿರಿ? ಯಾರವ ನೀನು? ಓ, ನಮ್ಮ ಮಮ್ಮಿ ಒಬ್ರು ಮನೆ ಕೆಲಸದವ್ರನ್ನ ಕಳಿಸ್ತೀನಿ ಅಂತ ಹೇಳಿದ್ರು, ಅವರೇ ಇರ್ಬೇಕು. ತೇರ ಅಂತೂ ಬಂದ್ರಪ್ಪ. ಅಲ್ಲ, ನಿನ್ನೆನ ಮೊನ್ನೆನ ಬರ್ತೀನಿ ಅಂತಂದವರು ಬರಲೇ ಇಲ್ಲ. ನೀವು ಇವತ್ತು ಬಂದ್ರನ? ಹೇಳಿ ಕೇಳಿ ಬರ್ಬೇಕು. ಬೇಡ, ಬೆಳಗ್ಗೆ ಎಷ್ಟು ತಗೊಂಡು ಬಾಂಡೆ ಇದ್ವು, ನಾವೇ ತಿಕ್ಕೊಂಡ್ವಿ. ಮತ್ತು ಅದು ಇದು ಸಣ್ಣ ಪುಟ್ಟ ಕೆಲಸನೂ ಮಾಡ್ಕೊಂಡ್ವಿ. ಎಲ್ಲ ಇಟ್ಟಾರ ಇಡ್ತಿದ್ವಿ. ನಾಳೆಯಿಂದ ಬಂದ್ಬಿಡ್ರಿ ಸುಮ್ಮನೆ ಕೆಲಸಕ್ಕೆ. ಇವತ್ತೇನು ಬೇಡ ನೋಡುವ. ಪಗಾರ ಎಷ್ಟು ಕೊಡ್ಬೇಕು ಏನು ಎತ್ತ ಈಗ ಡಿಸೈಡ್ ಮಾಡ್ಕೊಂಬಿಡ. ಏನು ಆಮೇಲೆ ಅಷ್ಟು ಬೇಕಿತ್ತು ಇಷ್ಟು ಬೇಕಿತ್ತು ಅಂತೆಲ್ಲ ಅನ್ನಂಗಿಲ್ಲ. ನಮ್ಮ ಮನೆಯಾಗ ಎಷ್ಟು ಮಂದಿ ಇದ್ದೇವೆ ಅನ್ನೋದೆಲ್ಲ ಹೇಳಾರ ಮಮ್ಮಿ ನಿಮ್ಗೆ? ಅಲ್ಲಿ ಏನು ಅತ್ತಿ ಸೊಸಿ ನೀವೇ ಮಾತಾಡಕತ್ತೀರಿ? ಯಾರಿಗಾರ ಬೇರೆದವ್ರಿಗೆ ಮಾತಾಡಕ್ಕೆ ಬಿಡ್ತೀರಾ? ಏನು ನೀವೇ ಮಾತಾಡ್ತೀರಾ? ಅಯ್ಯೋ, ಈಕೇನಿಕಿ ಎಷ್ಟು ಸೊಕ್ಕಿಗೆ ಮನೆ ಕೆಲಸದಕ್ಕಿಗೆ? ಅಲ್ಲ, ಏ ಬೇಡವ ಸೌಪಣಿಕ, ಇಷ್ಟು ಆಟಿಟ್ಯೂಡ್ ಗತೆ ಒಂಥರ ಸೊಕ್ಕಿನ ಮಾತಾಡ್ತಾಳೆ ಈಕಿ. ಬೇಡ ಬೇಡ, ಈಕೇನು ಮನೆ ಕೆಲ್ಸಕ್ಕೆ ಬೇಡ. ಹೌದ್ವಾ? ಹಿಂಗೆ ಮಾತಾಡ್ತಾರ? ನಾನು ಮನೆ ಕೆಲಸದಕ್ಕಲ್ಲ, ಅದಕ್ಕೆ ಹಿಂಗೆ ಮಾತಾಡಕತ್ತೇನೆ. ಗಾಯತ್ರಿ ಅಂದರೆ ನೀವೇ ಅಲ್ಲ? ಹೌದು, ಗಾಯತ್ರಿ ಅಂದರೆ ನಾನೇ. ಯಾರು ನೀವ್ರ? ನಿನ್ನ ಎಲ್ಲಿ ನೋಡ್ದಂಗೆ ಏನು ನನಗೆ ಅನಿಸ್ವಲ್ತು. ನನಗೂ ಅಷ್ಟು ನೆನಪಾಗೋಲ್ತಲ್ಲ. ನೋಡಿರಿ ನೀವು ನನ್ನ, ಬಟ್ ನಿಮಗೆ ನೆನಪಿಲ್ಲ ಅಂತ ಕಾಣ್ತದೆ. ನೋಡಿರಿ, ನೆನಪು ಮಾಡ್ಕೊರಿ. ನಿನ್ನ ಎಲ್ಲಿ ನೋಡಿನಿ? ಅಷ್ಟು ನೆನಪಾಗೋಲ್ತು. ನಾನು ನಿಮ್ಮನ್ನು ನೋಡಿದ್ದು ನಮ್ಮ ಪಾರ್ವತಿ ಅಕ್ಕನ ಮನ್ಯಾಗ. ಪಾರ್ವತಿ ಅಕ್ಕನ ಮನ್ಯಾಗ? ಪವಿತ್ರಕ್ಕ ನೀವಿಲ್ಲೇ? ಅಲ್ಲ, ಇವ್ರು ಯಾರು ಗೊತ್ತಾ? ಇವರು ನಮ್ಮ ದ್ರಾಕ್ಷಾಯಣಿ ಅತ್ತಿ ಇಲ್ಲ, ಅವ್ರ ಮಗಳು. ಏನ? ಹೋಯ್, ನೀ ಅದಕ್ಕೆ ಬಂದಿ ಇಲ್ಲೇ? ಎಷ್ಟು ಧೈರ್ಯ ಇದ್ರಿ ನೀ ನಮ್ಮ ಮನೆಗೆ ಬರ್ತೀನಿ ನೀನು? ಅಲ್ಲ, ನಮ್ಮ ಅಪ್ಪನ ಮನೆಗೆ ನಾನು ಬರಕ್ಕೆ ಧೈರ್ಯ ಬೇಕಾ? ನಿಮ್ಮಪ್ಪನ ಮನೆಯ? ನನ್ನ ಕಾಲು ನೋವು ಐತಿ. ಇಲ್ಲ ಅಂದಿದ್ರೆ ಎದ್ದು ನಿನ್ನ ಕುತ್ತಿಗೆ ಹಿಡಿದು ಹೊರಗೆ ದೂಡ್ತಿದ್ದೆ. ಸೊಪಣಿಕ, ಹೊರಗೆ ದೂಡಕಿನ. ನಡಿ ಹೊರ ನಡಿ, ನಡಿ ಹೊರ ನಡಿ. ಓಹೋ, ಹೇಳ್ದ ಕೇಳ್ದ ಬಂದು ಮನೆ ಒಳಗೆ ಕುಂತ್ ಬಿಡ್ತಿ ಬಿಡ. ನನ್ನ ಮನೆಯಿಂದ ಹೊರಗೆ ಹೋಗನಕ್ಕೆ ನೀ ಯಾರು? ನಾನು ಈ ಮನೆ ಸೊಸಿ. ನಾನು ಈ ಮನೆ ಮಗಳು. ನೀನ್ ಯಾ ಸೀಮೆ ಮಗಳು? ನೀನ್ ಯಾ ಸೀಮೆ ಸೊಸಿ? ಅಂದಂಗೆ ಮಾತಾಡ್ಬೇಡ. ನಾನು ಈ ಮನೆ ಸೊಸಿ, ನನ್ನ ಗಂಡ ಈ ಮನ್ಯಾಗ ಅದಾರ. ನನ್ನ ಅಪ್ಪನೂ ಈ ಮನೆ ಒಳಗದಾರ, ಅದಕ್ಕೆ ನಾನು ಈ ಮನೆ ಮಗಳು. ಇಲ್ಲೋಡ, ಬಾಯಿ ಮುಚ್ಕೊಂಡು ಹೊರಗೆ ಹೋಗ್ತೀಯೋ ಏನೋ? ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ಲೋ? ಇಲ್ಲೋಡ, ಸರ್ಕೊ. ನನಗೂ ನಿನಗೂ ಏನೂ ಇಲ್ಲ. ನೀ ಕೈ ಹಿಡ್ದು ಮೈ ಹಿಡ್ದು ಮುಟ್ಟಿ ಮಾತಾಡ್ಸಕ್ಕೆ ಬರಬೇಡ. ಹೊರಗೆ ಹೋಗಂದ್ಗುಟ್ಲೆ ನಾ ಹೋಗುದಿಲ್ಲ. ಏನು ಸುಮ್ಮನೆ ಸರ್ನಿಲ್ಲ? ಅತ್ತೆ ನೋಡಿಲೆ. ಅಲ್ಲ ಅತ್ತಿಯರ, ನಾ ಯಾಕೆ ತ್ರಾಸ ತಗೋಲಿ? ಈ ಲಕ್ಷ್ಮಿಗೆ ಹೇಳ್ರಿ, ಅವ್ರ ಅತ್ತಿ ಮಗಳಲ್ಲ, ಎಷ್ಟೇ ಆದರೂ ಆಕಿನೇ ಹೊರಗೆ ಕಳಿಸ್ಲಿ. ಲಕ್ಷ್ಮಿ ಹೊರಗೆ ಕಳ್ಸಕಿನ್. ಆಕಿ ಇಲ್ಲಿ ನಿಂದ್ರು ಕೂಡ್ದು ಇನ್ನೇನು ಬರಬೇಡ ಅಂತ ಹೇಳಿ ಕಳ್ಸು. ಏನು ಯಾವ ಉದ್ದೇಶ ಇಟ್ಕೊಂಬಂದಾಳ? ನೀನ ಬಾ ಅಂತ ಹೇಳಿ ಆಕಿಗೆ? ಇಲ್ಲ ಅತ್ತಿಯರ, ನಾ ಬಾ ಅಂತ ಯಾಕೆ ಹೇಳಿ? ನನಗೆ ಬಂದಿದ್ದೆ ಗೊತ್ತಿಲ್ಲ, ಹೀಗೆ ನೋಡಿದ್ದು. ಮನಿ ಬಿಟ್ಟು ಹೊರಗೆ ನಡಿ ಅಂತ ಹೇಳಾಕಿಗೆ. ನೀವ ಹೇಳ್ಕೊರಿ, ನಾ ಹೇಳಲ್ಲ. ಪವಿತ್ರಕ್ಕ ಹೆಂಗಿದ್ಯಾ? ಆರಾಮದ್ಯಾ? ಹುಡುಗರು ಕರ್ಕೊಂಬರ್ಬೇಕು ಬೇಡ ಅವ್ರನ್ನು? ಅಯ್ಯೋ ನೋಡಿದ್ರ ಅತ್ತಿಯರ, ಈಕಿ ಬಂದಿದ್ದಕ್ಕೆ ನಾವು ಬೈತಾ ಇದೀವಿ, ಈಕಿ ಮಕ್ಕಳು ಕರ್ಕೊಂಬರ್ಬೇಕು ಬೇಡ ಅಂತ ಕೇಳ್ತಾಳ. ಇಲ್ಲ, ಹುಡುಗರು ಸ್ಕೂಲ್ಗೆ ಹೋಗಿದ್ರ, ನಾನೇ ಇವ್ರ ಹತ್ರ ಮಾತಾಡೋಣ ಅಂತ ಬಂದೆ. ಇವತ್ತು ಸಂಜೆ ಮಟ್ಟ ಆಕತ್ ನಾ ಹೋಗಾಕ. ಅಲ್ಲದಾರಲ್ಲ ಮನ್ಯಾಗ ಜನ ನೋಡ್ಕೊಂತಾರ. ಮಾವ ಅದಾರ, ಅವ್ರಿಗೆ ಹೇಳೇ ಬಂದ. ನೀವು ಒಂದು ಸ್ವಲ್ಪ ಹಿಂಗೆ ಹೊಂಟೇನಿ, ಹುಡುಗರು ಬಂದ್ರೆ ಕರ್ಕೊರಿ ಅಂತೇಳಿ. ಲಕ್ಷ್ಮಿ, ನೀ ಕಷ್ಟ ಸುಖ ಮಾತಾಡೋದು ಏನ ಇದ್ರು ಹೊರಗೆ ಹೋಗಿ ಮಾತಾಡ್ರಿ. ಏನ ನಮ್ಮ ಮನೆ ಒಳಗೆ ಕುಂತಲ್ಲ, ಯಾವ್ಯಾವಕ್ಕೆ ಬಂದಿಲ್ಲ ನಮ್ಮ ಮನೆ ಒಳಗೆ ಕಷ್ಟ ಸುಖ ಮಾತಾಡೋ ಅವಶ್ಯಕತೆ ಇಲ್ಲ. ಎಷ್ಟು ಸಲ ಹೇಳೋದು ನಿಮಗೆ? ಇದು ನನ್ನ ಅಪ್ಪನ ಮನಿ, ನನ್ನ ಮನಿ. ಏನು ನನ್ನ ಅಪ್ಪ ಎಲ್ಲಿರ್ತಾರೋ ಅದೇ ನಮ್ಮ ಅಪ್ಪನ ಮನಿ. ಏನು ಇದು ನಿಮ್ಮ ಅಪ್ಪನ ಮನಿ ಅಲ್ಲವಾ? ನನ್ನ ಅಪ್ಪನ ಮನಿ. ನಮ್ಮಪ್ಪ ನನಗೆ ಕಟ್ಟಿಸ್ಕೊಟ್ಟಿರೋ ಮನಿ. ನಿಮ್ಮ ಅಪ್ಪನ ಮನಿ ಎಲ್ಲ ಐತ ಹೋಗು. ಹಂಗಾರೆ ನಮ್ಮಪ್ಪ ನಿಮಗೇನಾಗಬೇಕು? ಅಯ್ಯೋ ದೇವ್ರೆ, ನಿಮ್ಮ ಗಂಡನೇ ನನ್ನಪ್ಪ, ನಾನಾರ ಏನು ಮಾಡಲಿ? ಮತ್ತೆ ಅವ್ರು ಎಲ್ಲಿರ್ತಾರೋ ಅಲ್ಲಿರ್ತೇನೆ ನಾನು. ಕಳಿಸ್ಕೊಡ್ರಿ ನಮ್ಮ ಅಪ್ಪನ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಯಾ ನಾಯಿ ಬಂದು ಕಾಲಿಡ್ತತಿ? ನನ್ನ ಅಪ್ಪನ ಮನೆ ಒಳಗೆ ಅಲ್ಲೇ ಇರ್ತೀನಿ ನಾನು. ತರುಣ್ ಬಾಯ್ಲೆ. ಏನಾಯ್ತು? ಒಳಗ್ ನೆಮ್ಮದಿ ಕೆಲಸ ಮಾಡ್ಕೊಳಕ್ ಬಿಡಂಗಿಲ್ಲ. ಯಾರು ನೀವು? ನಿಮ್ಮನ್ನ ನೋಡಿನಿ. ತರುಣ್, ನಾನು ನಿಮ್ಮ ಅಕ್ಕ. ಅಕ್ಕ? ಹೌದು, ನಾನು ನಿಮ್ಮ ಅಕ್ಕ, ಅಂದ್ರೆ ನಿಮ್ಮ ದೊಡ್ಡಮ್ಮನ ಮಗಳು. ಯಾಕೆ ಬಂದ್ರಿ ಈಗ? ನೀನ್ ಹೆಂಡತಿ ಕರ್ಸಾಳ ನಾಟಕ ಮಾಡಿ, ಈಗೇನು ಗೊತ್ತಿಲ್ಲದ ಮಳ್ಳಿಗತೆ ನಿಂತಾಳ. ಅತ್ತಿಯರ ಪ್ಲೀಸ್, ನೀವು ಆಗಿದ್ದಕ್ಕೆಲ್ಲದಕ್ಕೂ ಅದೇನಂತಾರಲ್ಲ, ಅನಿಷ್ಟಕ್ಕೆಲ್ಲ ಶನೇಶ್ವರ ಕಾರಣ ಅನ್ನಂಗ ಎಲ್ಲದಕ್ಕೂ ನನಗೆ ಬರಬೇಡ್ರಿ. ನಾ ಹೇಳಕತ್ತೇನೆ ಕೇಳ್ರಿ. ನಾನು ಯಾರಿಗೂ ಫೋನ್ ಮಾಡಿ ಬಾ ಅಂತ ಕರೆದಿಲ್ಲ. ಏನು ಅವು ಇಷ್ಟಕ್ಕೂ ಪವಿತ್ರಕ್ಕ ಬಂದಿರೋ ವಿಷಯನೇ ನನಗೆ ಗೊತ್ತಿದ್ದಿದ್ದಿಲ್ಲ. ನಾನು ಹೊರಗೆ ಏನು ಬಾಯಿ ಕೇಳ್ತೈತೆ ಅಂತ ಬಂದು ನೋಡಿದ್ದು ಅಷ್ಟೇ. ನೀವು ಪದೇ ಎಲ್ಲದಕ್ಕೂ ನನ್ನನ್ನು ದೂರದ ಒಂದು ಕೈ ಬಿಡ್ರಿ. ಪವಿತ್ರಕ್ಕ, ನೀವ್ ಯಾಕೆ ಬಂದ್ರಿ ಇಲ್ಲಿಗೆ?
ಮೊದಲೇ ನಮ್ಮ ತಾಯಿ ಹುಷಾರಿಲ್ಲ. ಅವ್ರಿಗೆ ಇನ್ನಷ್ಟು ತ್ರಾಸ ಆಕೈತಿ. ನೀವು ಏನಿದ್ದು ಮಾತಾಡೋದು ಬೇಕಾದ್ರೆ ಹೊರಗೆ ಎಲ್ಲಾರ ಮಾತಾಡೋಣಂತೆ. ಈಗ ಹೊರಗೆ ನಡ್ರಿ, ಬೇಜಾರ ಬಿಡ್ರಿ. ಅಲ್ಲ, ನಿಂಗೆ ನಿಮ್ಮ ತಾಯಿಗೆ ಬೇಜಾರಾಕೈತೆ ಅನ್ನೋದು ಗೊತ್ತಾಕತಿ. ಅಲ್ಲಿ ನನ್ನ ತಾಯಿ ಅನಾಥವಾಗಿ ಇಷ್ಟು ವರ್ಷ ಇದ್ರಲ್ಲ, ನಾನು ಅನಾಥವಾಗಿ ತಂದಿಲ್ಲದ ಮಗಳಾಗಿ ಬೆಳೆದ್ನಲ್ಲ, ಅದ್ರ ಬಗ್ಗೆ ನಿಮಗೆ ಬೇಜಾರಿಲ್ಲಲ್ಲ ತರುಣ್? ನಿಂಗೆ ಬೇಜಾರಿಲ್ಲಲ್ಲ? ನನ್ನ ತಾಯಿ ಬಗ್ಗೆ ನಾ ಯೋಚನೆ ಮಾಡಬಾರ್ದ? ನಿನಗೆ ಮಾತ್ರ ತಾಯಿ ತಂದಿ ಫ್ಯಾಮ್ಲಿ, ನಮಗೇನು ಇಲ್ಲ ಅಂತ ಮಾಡಿಯಾ? ನನ್ನ ಅಪ್ಪ ಅದಾರ ಅಂತ ಗೊತ್ತಾಗೈತಿ. ಮೊದಲು ಇಷ್ಟು ದಿನ ಅವ್ರು ಎಲ್ಲದಾರ ಯಾರು ಅಂತ ಗೊತ್ತಿದ್ದಿದ್ದಿಲ್ಲ, ಸುಮ್ಮನಿದ್ದೆ. ಈಗ ಗೊತ್ತಾದ್ಮೇಲೆ ಇರ್ಲಿ ನಮ್ಮ ತಾಯಿ ಜೊತೆಗೆ ಖುಷಿಯಿಂದ ಅದಾರಲ್ಲ ಅಂತ ಸುಮ್ಮನಾಗಿದ್ದೆ. ಈಗ ಮತ್ತೆ ಅವ್ರನ್ನ ಬಿಟ್ಕೊಟ್ಟು ಅದಾರ ಅನ್ನೋದು ಗೊತ್ತಾಗೈತಿ. ಅದಕ್ಕೆ ಯಾಕೆ ಈ ಥರ ಅನ್ಯಾಯ ಮಾಡಾಕತ್ತೀರಿ? ಏನು ನಾವು ನಮ್ಮಿಂದ ನಿಮ್ಗೆ ಏನಾಗೈತೆ ಅಂತ ಕೇಳಕ್ಕೆ ಬಂದೇನೆ ನಾನು. ಕಾಲ ತರುಣ, ನಿಮ್ಮ ಅಪ್ಪ ಅದನ್ನ ಒಳಗೆ ಕರೀಲಿ. ಏನ ಈಕಿನ ಮೊದಲು ಹೊರ ಕಳ್ಸಂತ ಹೇಳು. ಏನ ಹೊರ ಕಳ್ಸಂತ ಹೇಳು. ಬರ್ರಿ ಇಲ್ಲಿ. ರೊಕ್ಕಿದ್ದ ಅಪ್ ಸಿಕ್ಕಾನ ಮಸ್ತಾಗಿ ರೊಕ್ಕ ಹೊಡಿಬೋದಂತೇಳಿ ನಾಟಕ ಮಾಡ್ಕೊಂಡು ಬಂದಾಳ ನೋಡ್ರಿ ಇಲ್ಲಿ. ಇವೆಲ್ಲ ರೊಕ್ಕದಿಂದ ನೋಡ್ಬೇಡ್ರಿ ಅಮ್ಮ. ಏನ ಎಲ್ಲ ರೊಕ್ಕದಿಂದ ನೋಡಕ್ ಹೋಗ್ಬೇಡ್ರಿ ಚಿಕ್ಕಮ್ಮ. ನಾ ಹೇಳಕತ್ತೇನೆ ಕೇಳ್ರಿ. ನನಗೂ ಏನು ಕಮ್ಮಿ ಆಗಿಲ್ಲ. ಹೌದಾ, ನಂಗೆ ಒಳ್ಳೆ ಮನಿನೇ ಸೇರೇನಿ. ನಾನು ಗಂಡ ಚೆನ್ನಾಗೇ ನೋಡ್ಕೊಳಕತ್ತಾರ. ರೊಕ್ಕಕ್ಕೆ ಬಾಯಿ ಬಿಡ ಅಂತ ಅವಶ್ಯಕತೆ ಏನಿಲ್ಲ. ಅಂತ ಬಡತಂದಾಗ ನಾನು ಆ ಕೆಲಸ ಮಾಡಿಲ್ಲ, ಈಗ ಮಾಡ್ತೇನೆ. ಹೌದೌದು, ನಿನ್ ಬಗ್ಗೆ ಎಲ್ಲ ಪೂರ್ತಿ ನಿಮ್ಮತ್ತಿ ಹೇಳಾಳ. ಏನ ಓಡೋಗಿ ಮದ್ವಿಗಿಂತ ಮುಂಚೆ ಪ್ರೆಗ್ನೆಂಟ್ ಆಗಿ ಮದ್ವಿ ಮಾಡ್ಕೊಂಡು ಆಮೇಲೆ ಅವ್ನ ಬುಟ್ಟಿಗೆ ಹಾಕೊಂಡು ಅವ್ರ ಮನೆ ಸೇರಿ ಅಂತೆಲ್ಲ ಗೊತ್ತೈತಿ. ನಾಟಕ ಮಾಡಕ್ ಬರ್ಬೇಡ. ದೊಡ್ಡ ಸತಿ ಸಾವಿತ್ರಿ ಗತೆ ಪೋಸ್ ಕೊಡ್ತಾಳೆ ಇಲ್ಲಿ. ಹೌದು, ಮದುವೆಗಿಂತ ಮುಂಚೆ ಪ್ರೆಗ್ನೆಂಟ್ ಆಗಿರ್ಬೋದು. ಆದರೆ ಪ್ರೆಗ್ನೆಂಟ್ ಆದವನ ಜೊತೆಗೆ ಮದುವೆ ಮಾಡ್ಕೊಂಡು ಚಂದಾಗಿ ಜೀವನ ಮಾಡ್ತಾ ಇದೀನಿ. 4 ಮಂದಿ ಬಳ್ಳು ತೋರ್ಸೋ ಥರ ಏನಿಲ್ಲ. ನಮ್ಮ ಅತ್ತಿ ನಿಮ್ಮ ಮುಂದೆ ಹೇಳಾಳ ಅಂತಿರಲ್ಲ, ಆಕಿ ನೆಟ್ಟಗಿದ್ದಿರ್ತಾನೆ ನಿಮ್ಮ ಮುಂದೆ ಹೇಳಕ್ಕೆ. ಏನು ಅಲ್ಲ, ಆಕಿ ನಮ್ಮತ್ತಿ ಮಾತು ನಂಬ್ತೀರಿ. ನಮ್ಮ ಅತ್ತಿ ಫ್ರೆಂಡ್ಶಿಪ್ಪು ಅಂತಂದ್ರೆ ನೀವಿನ್ನಂತವ್ರು ನಮಗೂ ಗೊತ್ತೈತಿ. ಅದು ಬಿಡ್ರಿ ಹೋಲಿ. ಅಪ್ಪ ಯಾಕೆ ಅವನ ಜೋಡಿ ಮಾತಾಡಲ್ಲಂತೆ? ಅಲ್ಲಿ ಮಗಳೇ, ಅದು ಅಲ್ರಿ, ನೀವೇನು ಅಲ್ಲ ಮಗಳೇ ಬೆಲ್ಲ ಮಗಳೇ ಅಂತ ಮಾತಾಡಕತ್ತೀರಲ್ಲ? ಮೊದ್ಲಿಂದ ಹೊರಗೆ ಹೋಗಂತ ಹೇಳ್ರಿ. ಇದು ನನ್ನ ಮನೆ. ಮಾತಿಗೆ ಮುಂಚೆ ನನ್ನ ಮನಿ ಅಂತ ಯಾಕೆ ಹಂಗೆ ಮಾತಾಡ್ತೀರಿ? ಗಂಡ ಹೆಂಡತಿ ಅಂದಮೇಲೆ ಎಲ್ಲ ಒಂದೇ. ಏನ ಬೇರೆ ಬೇರೆ ಇರಲ್ಲ. ಅಪ್ಪ, ಇವ್ರು ಇಷ್ಟು ಸಲ ನನ್ನ ಮನಿ ನಂದೇ ಅಷ್ಟೇ, ನನಗೆ ಸಂಬಂಧಪಟ್ಟಿದ್ದು ಅಂತಾರಲ್ಲ, ನಿಮ್ಗೇನು ಅನ್ಸಂಗಿಲ್ಲ? ಹಾಂ, ಅಲ್ಲ ಹಂಗಾರೆ ನೀವು ಈ ಮನೆ ಒಳಗೆ ಏನು ಹೆಂಡತಿ ಮನೆಗೆ ಬಂದದಿರಿ? ಅಲ್ಲ, ನೀವು ಈ ಮನೆ ಸಂಸಾರಕ್ಕೋಸ್ಕರ ದುಡ್ದಿಲ್ಲ ಅಲ್ಲ? ಅವ್ರು ಮಾತಾಡೋ ಮಾತು ಹೆಂಗೈತಿ ನನಗೆ ಗೊತ್ತು. ಆದರೆ ನಾ ಏನು ಅನ್ಕೊಳಲ್ಲ. ಆದರೆ ನಾ ಬೇರೆದವ್ರ ಮುಂದೆ ಇದೇ ರೀತಿ ಮಾತಾಡಿರ್ತಾರಲ್ಲ, ಅವ್ರೆಲ್ಲರ ಮುಂದೆ ನೀವು ಯಾವ ದೃಷ್ಟಿ ಒಳಗಿರ್ತೀರಿ ಗೊತ್ತಾ? ನಂಗೆ ಗೊತ್ತಮ್ಮ. ನೋಡು ಪವಿತ್ರಕ್ಕ, ಅದು ಈ ನನ್ನ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನಮ್ಮ ಅವ್ವಗೆ ಆರಾಮಿಲ್ಲ. ಈ ಟೈಮ್ನಾಗ ಕಿರಿಕಿರಿ ಮಾಡಕ್ ಹೋಗ್ಬೇಡ್ರಿ. ನೋಡ್ ತರುಣ್, ನಿನಗೆ ನಿಮ್ಮ ತಾಯಿ ಮುಖ್ಯ, ನನಗೂ ನನ್ನ ತಾಯಿ ಮುಖ್ಯ. ನಾನು ನಮ್ಮ ಅಪ್ಪನ ಹತ್ರ ಮಾತಾಡ್ತಾ ಇದ್ದೀನಿ, ಸ್ವಲ್ಪ ತಡಿ. ಯಾಕಪ್ಪ ಯಾಕೆ ಫೋನ್ ಮಾಡಿಲ್ಲಂತೆ, ಮಾತಾಡಿಲ್ಲಂತೆ? ನಮ್ಮವ್ವ ಇದ್ದಿದ್ದು ಬಂಗಾರ ಮಾರಿ ಮನೆಗೆ ಹಿಡ್ಕೊಂಡು ಹೋಗ್ಯಾಳ. ಎಲ್ಲ ವಿಷಯ ಗೊತ್ತಾತ್ ನನಗೆ. ಯಾಕಪ್ಪ ಅವಾಗಂತರೂ ನಡ್ನೀರ ಕೈ ಬಿಟ್ರಿ, ಈಗೂ ಹಾಗೆ ಮಾಡ್ತಾ ಇದ್ದೀರಿ? ಏನಂತ ಅನ್ಯಾಯ ಮಾಡಿವಿ ನಾವು ನಿಮಗೆ? ಹೊರಗೆ ಹೋಗ, ಇಲ್ಲಿಂದ ಯಾಕೆ ಮಾತಾಡಕತ್ತೀನಿ ನೀನು? ನಾನು ನಮ್ಮ ಅಪ್ಪನ ಮನ್ಯಾಗ ನಿಂತಿರೋದ, ನಿಮ್ಮ ಮನೆಯೆಲ್ಲ 1000 ಸಲ ಹೇಳತ್ತೀನಿ. ನೀವು ವಾದ ಮಾಡಬೇಡ್ರಿ ನನ್ನ ಜೋಡಿ. ನನ್ನಪ್ಪ ಹೇಳಿ ಹೊರಗೆ ಹೋಗು ಮಗಳೇ, ಇಲ್ಲಿ ನಿಂದ್ರಬೇಡ ಅಂತೇಳಿ. ಅವಾಗ ಹೋಗ್ತೀನಿ ನಾನು. ಹೇಳ್ರಿ, ಹೊರಗೆ ಹೋಗಂತ ಹೇಳ್ರಿ ಈಕಿಗೆ. ಇದು ನನ್ನ ಮನೆ. ಏನ ನಮ್ಮಪ್ಪ ಹೇಳಿ ಅನ್ನಕ್ಕೆ ಇದು ನಿಮ್ಮ ಮನೆ ಅಲ್ಲ. ಬಾಯ್ ಬಿಟ್ಟು ಹೇಳ್ರಿ ಈಕಿಗೆ. ಬಾಯಿ ಮುಚ್ಕೊಂಡು ಇರ್ತೀಯ ಸ್ವಲ್ಪ? ಏನು ನನ್ನ ಮನಿ ನಿನ್ನ ಮನಿ ಅಲ್ಲ? ಏನು ಯಾಕೆ ನಾನು ನಿನ್ನ ಗಂಡ ಅಲ್ಲ? ನನಗೆ ಸಂಬಂಧ ಇಲ್ಲ ಹಂಗಾರ ಇದು? ಹೇಳ, ನಿಂದೇ ಒಬ್ಬಳ್ದೇನ ಇದು? ಹಂಗಿದ್ರೆ ಬಾಯ್ ಬಿಟ್ಟು ಹೇಳು. ನನ್ನ ಮಗಳು ನನ್ನ ನೋಡ್ಬೇಕು ಅಂತ ನನ್ನ ಮನೆ ಒಳಗೆ ಬಂದಾಳ. ಆಕಿನ್ನ ಮನೆಯಿಂದ ಹೊರಗೆ ಹೋಗು ಅಂತ ನಾ ಹೇಳುದಿಲ್ಲ. ಏನ ನನಗೂ ಸಾಕಾಗಿ ಹೋಗೈತಿ, ಸಹಿಸ್ಕೊಂಡಿದ್ದು ಇದ್ದು ಸಾಕಾಗೈತಿ. ನೀನೇನೋ ಡಿಪ್ರೆಷನ್ಗೆ ಹೋಗಿರ್ಬೋದು, ನಿನ್ನ ಮನಸ್ಥಿತಿ ಹಾಳಾಗೈತಿ, ಬೇಡ ಸಮಾಧಾನವಾಗಿ ಇರ್ಲಿ ಅಂತ ನಾನು ಎಲ್ಲ ತಡ್ಕೊಂಡಿದ್ದೀನಿ. ನೀನು ಮಾತಾಡ್ತಿರೋ ಮಾತು ನನಗೆ ಇಷ್ಟ ಆಗವಲ್ತು, ಹೇಳ್ತಾ ಇದೀನಿ ಕೇಳು. ನೀನು ಮಾತಾಡ್ತಿರೋದು ನೋಡ್ತಿದ್ರೆ ಯಾಕೋ ನೀನು ಆರಾಮಾಗಿ ಅದಿ ಅನಿಸ್ತತಿ. ಅಯ್ಯೋ ಮಾವ, ಅತ್ತಿ ನಾಟಕ ಮಾಡತ್ತಿಲ್ಲ. ಪಾಪ ನೀವು ಹಂಗೆಲ್ಲ ಇದು ಮಾಡಕ್ ಹೋಗ್ಬೇಡ್ರಿ. ಪಾಪ ಅತ್ತಿ ಎಷ್ಟು ನೊಂದ್ಕೊಂಡು ಬೇಜಾರು ಮಾಡ್ಕೊಂಡಾರ, ನನಗೆ ಗೊತ್ತು. ನೋಡ್ ತರುಣ್, ನೀವು ಯಾಕೆ ಅಪ್ಪಾಗ ರಿಸ್ಟ್ರಿಕ್ಷನ್ ಹಾಕಕತ್ತೀರಿ? ದ್ರಾಕ್ಷಾಯಣಮ್ಮನ ನೋಡಬಾರ್ದು, ಮಾತಾಡಿಸ್ಬಾರ್ದು, ಅವ್ರ ಹತ್ರ ಹೋಗ್ಬಾರ್ದು ಅಂತೇಳಿ ಯಾಕೆ ರಿಸ್ಟ್ರಿಕ್ಷನ್ ಹಾಕ್ತಾ ಇದ್ದೀರಿ? ನಿನ್ನ ಹಂಗ ಅಲ್ಲ ನಾನು, ನನ್ನ ತಾಯಿ ಹಂಗ ಅಲ್ಲ ನಿಮ್ಮ ತಾಯಿ. ಈ ಥರ ಮಾತಾಡೋದು ಸರಿನಾ ಹೇಳು? ಇಷ್ಟು ವರ್ಷ ನಮ್ಮವ್ವ ನಮ್ಮ ಅಪ್ಪನಿಂದ ದೂರಿದ್ಲು. ಈಗೇನೋ ಒಂದು ವಯಸ್ಸಾದ ಕಾಲಕ್ಕೆ ಒಬ್ರು ಕಷ್ಟ ಸುಖ ಒಬ್ರು ಮಾತಾಡ್ಕೊಂತ ಜೊತೆಗಿದ್ರು, ಅದು ಸಹಿಸ್ಕೊಳಕ್ಕಾಗಲಿಲ್ಲ ಹಂಗಾರೆ ನಿಮ್ಗೆ? ಬರೀ ನಮ್ಮ ಅಪ್ಪಗೆ ಇನ್ನೊಂದು ಮದುವೆ ಆಗೈತಿ ಅಂತ ಗೊತ್ತಾಗಿ ಅವ್ರು ಅಲ್ಲಿ ಇಲ್ಲಿ ಹೋಗಿ ಬರ್ಕೊಂತಿದ್ದೆ ನಿಮ್ಮ ತಾಯಿಗೆ ಇಷ್ಟು ತ್ರಾಸತ್ತ. ನಮ್ಮ ತಾಯಿ ಎಷ್ಟು ಕಷ್ಟ ಅನ್ಭವಿಸ್ಯಾರ ಅಂತ ನಿಂಗೆ ಗೊತ್ತೈತೆ? ನಿಂಗೆ ಹೆಂಗೆ ಗೊತ್ತಿರ್ತತಿ? ನೀನು ಹುಟ್ಟಿದ್ದಿಲ್ಲಲ್ಲ, ಆಮೇಲೆ ಹುಟ್ಟಿದ್ದಿ. ಸುಖದ ಸುಪ್ಪತ್ತಿಗೆ ಬೆಳೆದು ಬಿಟ್ಟಪ್ಪ. ನಾನಲ್ಲ ನಮ್ಮ ತಾಯಿದ ಕಷ್ಟ ಸುಖ ನೋಡಿದ್ದು. ಸಣ್ಣಂದಿರ್ತದೆ ಅಪ್ಪಿಲ್ಲ ಅಂತ ಅನಿಸ್ಕೊಂತ ಬೆಳೆದಕ್ಕೆ ನಾನಲ್ಲ, ನನಗೆ ಗೊತ್ತದ್ರ ನೋವು ಏನಂತೇಳಿ. ನೋಡಿ ತರುಣ್, ನೀ ಯೋಚನೆ ಮಾಡೋದು ತಪ್ಪೈತಿ. ಅಷ್ಟು ಸ್ವಾರ್ಥವಾಗಿ ವಿಚಾರ ಮಾಡಬೇಡ. ನನ್ನಪ್ಪ ನನ್ನ ಅವ್ವನ ಕಡೆನೂ ಹೋಗ್ತಾರ, ಫೋನ್ಯಾಗೂ ಮಾತಾಡ್ತಾರ, ಅವ್ರು ಅಲ್ಲೂ ಹೋಗ್ಬರ್ತಾರ, ಇಲ್ಲೂ ಇರ್ತಾರ. ನಾನೇನು ಇಲ್ಲಿರ್ಬೇಡ ಅಂತ ಇಲ್ಲ, ಅಲ್ಲಿ ಇಲ್ಲಿ ಎರಡೂ ಕಡೆ ಇರಲಿ. ಯಾಕೆ ಬೇಡ ಅಂತೀರಿ? ನಿನಗಿಂತ ನಿಜ ಹೇಳಬೇಕು ಅಂದ್ರೆ ಜಾಸ್ತಿ ರೈಟ್ಸ್ ನನಗೈತಿ. ನೀವೇನಾರ ನನ್ನ ಅಪ್ಪಗೆ ಇಲ್ಲಿರೋದು ಬೇಡ ಅಲ್ಲಿರೋದು ಬೇಡ ಅಂತ ಹೇಳಿದರೆ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಈಗ ಹೇಳ್ತಾ ಇದ್ದೀನಿ, ನಾನು ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟು ಕೋರ್ಟ್ಗೆ ಹೋಗೋಕ್ಕೂ ರೆಡಿ ಅದೀನಿ.
ನನ್ನಪ್ಪ ನನಗೆ ಇರತನೂ ಬೇಕು. ಇದ್ರ ಮೇಲೆ ನಿಮ್ಮ ಇಷ್ಟ. ಎಷ್ಟು ಅಪ್ಪ ಹೋಗಿ ಬರ್ತೇನೆ. ಮಗಳೇ ಹೋಗ. ಎಷ್ಟು ಸೊಕ್ಕಿರ್ಬೇಕೀಗ ನನ್ನ ಮನೆಗೆ ಬಂದು ಈ ನಮ್ನಿ ಮಾತಾಡಿ ಹೋದ್ಲಲ್ಲ ಅರುಣ. ಎಷ್ಟು ಸೊಕ್ಕಿರ್ಬೇಕೀಗೆ ಹೇಳಿ ನಿಮ್ಮ ಅಪ್ಪಗೆ ಹೇಳು. ಆಕಿ ಹೇಳಿದ್ದನ್ನ ಏನಾರ ಪಾಲಿಸಿದ್ರೆ ಆಕಿ ಮನೆಗೆ ಹೋದ್ರೆ ಬಂದ್ರೆ ನಾ ಸುಮ್ಮನೆ ಇರಲ್ಲ ಅಂತ ಹೇಳು. ಅವ್ವ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಆಕಿ ನನ್ನ ಮಗಳು ಏನು, ಆಕಿ ಕೇಳಿದ್ರಾಗ ಏನೂ ತಪ್ಪಿಲ್ಲ. ಎಲ್ಲ ಅತ್ತಿಯರ ಅಯ್ಯೋ 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 ಎಲ್ಲ ಕೂಡಿಸಿ ನಿಮಗೆ ಉಲ್ಟಾ ಹೊಡೆದು ಬಿಡ್ತಲ್ಲ. ನಿಂದ್ರ ಅಲ್ಲೇ ನಿಂದ್ರ. ಏನಾತತಿ ಅಲ್ಲ ಏನು ಯಾರು ಮರ್ಯಾದೆ ತೆಗಿಬೇಕಂತದಿ ನೀನು? ಆ ಗಾಯತ್ರಿ ನನಗೆ ಅಷ್ಟು ಒಳ್ಳೆ ಫ್ರೆಂಡ್ ಆದಾಳಕ್ಕೆ. ಆಕಿ ಮನೆಗೆ ಹೋಗಿ ಜಗಳ ಮಾಡಿ ಏನು ನೀನು? ಏನು ಹರ್ಕತ್ ಬಿದ್ದೈತಿ ಏನು? ನಮ್ಮ ಇಡೀ ಮಂತ್ಯಾನ ಮರ್ಯಾದೆ ತೊಳೆದು ಸೋಪ್ ಹಾಕಿ ತೊಳೆದು ನೀರಾಗಿ ಉಗ್ಗಿ ಬಿಡ್ಬೇಕಂತ ಮಾಡಿ ಏನು? ಹೆಂಗೆ ಯಾರನ್ನು ಕೇಳಿ ಅವ್ರ ಮನೆಗೆ ಹೋದಿ ನೀನು? ಅತ್ತೆ ಅದಕ್ಕೆ ನಾವು ಬೇಕಾದ ನೀನು ನಾನು ಕೇಳಬೇಕು ಹೇಳಬೇಕು ಅನ್ನೋದು ಏನಾರ ಐತೆ ನಿನಗೆ? ಹೆದರಿಕೆ ಬೆದರಿಕೆ ಏನಾರ ಐತೆ ನಿನಗೆ? ಅತ್ತೆಯರ ನಾನು ನಿಮ್ಮ ವಿಷಯವಾಗಿ ಏನಾರ ಮಾತಾಡಕ್ಕೆ ಹೋದ್ರೆ ನಿಮ್ಮ ಪರ್ಮಿಷನ್ ತೊಗೋಬೇಕು. ನಾನಲ್ಲಿ ನಿಮ್ಮ ವಿಷಯವಾಗಿ ಮಾತಾಡಕ್ಕೆ ಹೋಗಿದ್ದಿಲ್ಲ. ನನಗೆ ಸಂಬಂಧಪಟ್ಟಿದ್ದೆ, ನನ್ನ ತಾಯಿಗೆ ಸಂಬಂಧಪಟ್ಟಿದ್ದೆ, ನಮ್ಮ ಅಪ್ಪನ ಹತ್ರ ಮಾತಾಡಕ್ಕೆ ಹೋಗಿದ್ದೆ. ನಾನು ಯಾಕೆ ನಿಮ್ಮ ಪರ್ಮಿಷನ್ ತೊಗೋಬೇಕಾ? ಶ್ರೀಕಾಂತ ನೋಡ್ದೇನೆ ಆಕಿನ ಇನ್ನು ಹೊಡಿಬಿಟ್ಟಿ. ಅತ್ತಿಯರ ಎದ್ರ ಸಂಬಂಧ ನನ್ನ ಹೊಡ್ಯಾಕ ಕೈ ಎತ್ತಿರಿ ನೀವು? ಕೈ ಇಳಿಸಿದ್ರೆ ನಿಮ್ಗೆ ಮರ್ಯಾದೆ. ಯಾಕಂದ್ರೆ ಎಲ್ಲರಿಗೂ ಕೈ ಅದಾವ ನೆನಪಿರ್ಲಿ. ಅಂದ್ರೆ ಹೊಡಿಬಿಟ್ಟಿ. ನಾ ಹೊಡೆದ್ರೆ ನೀವು ಹೊಡಿತೀಯನ? ನಾನು ಹೊಡಿತೀನಿ ಅಂತ ಹೇಳ್ತಾ ಇಲ್ಲ. ನಾನು ಏನಂದೆ, ಕೈ ಎತ್ತಿರಲ್ಲ ಅದನ್ನ ಇಳಿಸ್ರಿ ಮೊದಲು. ಈ ರೀತಿ ಕೈ ಎತ್ತಿ ಹೊಡ್ಯಾಕದು ಹೋಗಬೇಡ್ರಿ, ಇಲ್ಲಿ ಹೊಡೆಸ್ಕೊಂಡು ಕುಂದ್ರೋರು ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನಮ್ಮ ವಿಷಯ ಮಾತಾಡಕ್ಕೆ ಹೋದ್ರೆ ನಿಮ್ಮ ಪರ್ಮಿಷನ್ ಯಾಕೆ ತೊಗೋಬೇಕು? ಆಕಿ ನಿಮಗೆ ಫ್ರೆಂಡ್ ಆದ್ರೆ ಆದಿದ್ದಾಳು, ನನಗೇನು ಸಂಬಂಧ? ನಮ್ಮ ತಾಯಿಗೆ ಅವಮಾನ ಆಗ್ತಿರೋದು, ಅನ್ಯಾಯ ಆಗ್ತಿರೋದು, ಅದಕ್ಕೆ ಹೋಗೇನು ನಾನಲ್ಲಿ. ಅಲ್ಲೇ ಇಷ್ಟು ದಿನ ನಿಮ್ಮವ್ವ ನಮ್ಮನೆ ಇದ್ದಿದ್ದಿಲ್ಲ ಒಬ್ಬೇಕೆ. ಹಿಂಗೆ ಇನ್ನೊಂದು ಏನು ಏಸು ವರ್ಷ ಬದುಕಿರ್ತಾಳ, ಇದ್ದು ಬಿಟ್ರೆ ಆತಪ್ಪ. ಅಯ್ಯೋ ಕತಿಯ, ಅದಕ್ಕೆ ಈಗೇನೋ ಅಪ್ಪ ಬೇಕು ಅವು ಬೇಕು ಅಂತೇಳಿ ಅದು ಏನು ಪ್ರೀತಿ ಕರಿತಾ ಇತ್ತೋ ಏನೋ. ವಿಚಿತ್ರ ನೋಡತ್ತಾಗ ಆಪ ಬೇಕಂತ. ಪಾಪ ಅವ್ರ ಪಾಡಿಗೆ ನೆಮ್ಮದಿಯಾಗಿರೋರು ಅವ್ರಿಗೆ ಒಂದು ನೆಮ್ಮದಿಯಾಗಿರಾಕ್ ಬಿಡೋದಲ್ಲ ನೀವು. ಅಲ್ಲೇ ನನಗೆ ಫೋನ್ ಮಾಡಿ ನಿನ್ನ ಸೊಸಿ ಇಲ್ಲಿ ಬಂದು ಬಾಯ್ ಮಾಡ್ತಾ ಇದ್ದಾಳ ಅಂತೇಳಿ ಹೇಳ್ತಾ ಇದಾರ. ಇಷ್ಟು ಲೂಜ್ ಬಿಟ್ಕೊಂಡು ಕುಂತಿಯಲ್ಲ ನೀ ಸೊಸಿನ ಅಂತೇಳಿ ಏನು ಉತ್ತರ ಕೊಡಲಿ ನಾನು ಅವರಿಗೆ? ನೀವು ಹೇಳ್ರಿ, ನನ್ನ ಸೊಸಿ ನನ್ನ ಮಾತು ಕೇಳಲ್ಲ, ಆಕೆ ಅವ್ರ ಅವನ ಪರವಾಗಿ ಮಾತಾಡಕ್ಕೆ ಬಂದಾಳವ. ಬೇರೆ ಏನಾರ ವಿಚಾರ ಆಗಿದ್ರೆ ನನಗೆ ಹೇಳಿ ಕೇಳಿ ಬರ್ತಿದ್ಲೋ ಏನ? ಈಗ ಏನು ಮಾಡೋಕ್ಕಾಗಲ್ಲ. ಅಲ್ಲೇ ನೀವೇ ಮಾತಾಡಿ ಬಗೆಹರಿಸ್ಕೊರಿ. ಈ ವಿಷಯದಾಗ ನಾನೇನು ಮಾತಾಡೋಕ್ಕಾಗತ್ತೆ ಮೂಗು ತುರ್ಸಿ ಅಂತೇಳಿ ಹೇಳ್ರಿ ಅಷ್ಟೇ, ಮುಗೀತು. ಇಲ್ಲ ಇದನ್ನು ಹೇಳೋಕ್ಕಾಗಲ್ಲ, ಫೋನ್ ಎಬ್ಬಿಸ್ಬೇಡ್ರಿ ಅಷ್ಟೇ. ಅಕ್ಕ ಈ ಸ್ವಲ್ಪ ಸುಮ್ಮನಿರ. ಪವಿತ್ರ ಬಾರಮ್ಮ ಕುಂದ್ರು ಬಾ. ಏನಾರ ಮಾಡ್ಕೊರಿಪ್ಪ, ಏನಾರ ಮಾಡ್ಕೊರಿ. ಯಾರಿಗೆ ಹೇಳ್ಬೇಕು ಯಾರಿಗೆ ಕೇಳ್ಬೇಕು? ಅಕ್ಕ ನೀವು ಸರಿಯಾಗೆ ಮಾಡಿ. ನಾನು ಎಷ್ಟಂತ ಸುಮ್ಮನಿರಲಿ, ಸಾಕಾಗಿ ಹೋಗಿತ್ತವ ನನಗೂ ಹೊತ್ತಾಗ. ಪವಿತ್ರ ಬಾರಮ್ಮ ಕುಂದ್ರು ಬಾ. ಪಾಟೀಲ್ ಅಂಕಲ್, ನಿಮ್ಗೆ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನೀವೆಷ್ಟು ಸಮಾಧಾನ, ಎಷ್ಟು ಕಾಮಾಗಿರ್ತೀರಿ, ಎಷ್ಟು ಒಂಥರ ಒಳ್ಳೆ ಮಾತು. ಆದರೆ ಇವ್ರು ಮಾತ್ರ ಭಾಳ ದುಡುಕ್ತಾರೆ, ಚೀರಾಡ್ತಾರೆ, ಸಣ್ಣ ಪುಟ್ಟದಕ್ಕೂ ಒದರಾಡ್ತಾರೆ. ಒಟ್ಟಿನಲ್ಲಿ ಹೆಂಗಂದ್ರೆ ಅವ್ರಿಗೆ ಹೆಂಗಿದ್ರು ಸಮಾಧಾನ ಆಗಲ್ಲ, ಏನು ಮಾಡಿದ್ರು ಸಮಾಧಾನ ಆಗಲ್ಲ. ನಾನು ಹೋಗಿದ್ದು ನಮ್ಮ ವಿಚಾರ ಮಾತಾಡೋಕ್ಕೆ, ಇವ್ರನ್ನೇ ಕೇಳಬೇಕು. ಆಕಿ ಬೇಕು ಅಂತಾನೆ ಫೋನ್ ಮಾಡಿ ಹೇಳಿರೋದು. ಹೋಗ್ಲಿ ಬಿಡಮ್ಮ, ಯಾಕೆ ತಲೆ ಕೆಡಿಸ್ಕೊಂತಿ? ಈಗ ಏನಾಯ್ತು? ಈ ಅಪ್ಪ ಏನು ಮಾತಾಡಲ್ಲ. ಅಪ್ಪಗೆ ಬರೋಕ್ಕೆ ಹೋಗೋಕ್ಕೆ ಎಲ್ಲ ಇಷ್ಟ ಐತಿ. ಆದರೆ ಏನು ಮಾಡ್ತೀರಿ, ಈ ಗಾಯತ್ರಿ ಆಂಟಿಯಿಂದನೇ ಅಪ್ಪ ಸುಮ್ಮನೆ ಒಂಥರ ಕಟ್ ಹಾಕ್ದಂಗೆ ಆಗೈತಿ. ಹೋಗ್ಲಿ ಬಿಡು, ಇದು ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಏನಮ್ಮ. ಈಗ ಹೋಗಿ ಮಾತಾಡಿ ಅಲ್ಲ ಬಿಡು.